ಸಿದ್ದಂದು ಕೇಳ ವಿಸ್ತಾರ 21 ಧರ್ಮಾರ 101 ಕೊಮರ ಸಾವಿರ ಮಠದಾಗ ಸತಿಕೋಟ ಅವತಾರ ಬೇಡಿದ ಭಕ್ತರಿಗೆ ಕೊಟ್ಟಾನು ಬೇಡದಂಗಪ್ಪ ಅಮೋಘ ಸಿದ್ಧ. ಇವತ್ತ ನನ್ನ ಮಂದ್ರೂಪ ಗ್ರಾಮದಲ್ಲಿ ತಂದೆ ಮಲಕಾರ ಸಿದ್ಧ, ಶೇಖಾ ಸಾಹೇಬ, ಸಕಲೇಶ್ವರ ಮುತ್ಯ ಇವರೆಲ್ಲರೂ ವತಿಯಿಂದ ನನ್ನ ಅಪ್ಪ ಮದಗೊಂಡ ಮುತ್ಯಂದು ಇವತ್ತು ಯಾತ್ರಾ ಅವ್ರದ್ದು ಮಾಡ್ತೇವೆ ನಾವು. 15 ವರ್ಷ ಮುಗಿದು 16వ ವರ್ಷ ಇದು ಚಾಲು ಅದು. ಅಲ್ಲಿಗೆ ಹಿಡ್ಕೊಂಡು ಒಂದು 9-10 ಪಲ್ಲಕ್ಕಿ ಅದಾವ. ಬೋರ್ಯಾಳ ಪಿಂಡವಡಿಯ, ಬೋರ್ಯಾಳ ಅಮೋಘ ಸಿದ್ಧ, ಸಿದ್ದಾಪುರ ಓಗ್ ಸಿದ್ಧ, ಸಿದ್ದಾಪುರ ಭೂತಾಳ ಸಿದ್ಧ, ಕೊಂಬಾರಿ ಘೇರಿ ಸಿದ್ಧ, ಕೋರ್ಶಗಾವ ಅಮೋಘ ಸಿದ್ಧ, ಶಿರ್ವಾಳ ಗುಳೀಶ್ವರ ಮುತ್ಯ, ನಮ್ಮದು ಮಂದ್ರೂಪದ ಬಂಡಿ ಮಲಕಾರ ಸಿದ್ಧ, ನನ್ನ ಅಪ್ಪ ಮಳಗಾಲ ಸಿದ್ಧ, ನಂತರ ನನ್ನ ತಂದೆ ಮಧುಗೊಂಡೇಶ್ವರ ಮಹಾರಾಜರು. ಇವ್ರದ್ದೆಲ್ಲರದು 10 ಮಂದಿ ಪಲ್ಲಕ್ಕಿ 10 ಪಲ್ಲಕ್ಕಿ ಕೂಡಿಸಿದ್ದೇವೆ ನಾವು. ಇವೆಲ್ಲ ಪಲ್ಲಕ್ಕಿ 5ನೇ ತಾರೀಕಿಗೆ ಭೇಟಿ ಆಗ್ತಾವೆ. ಅದರ ನಂತರ ಪೈಲಾ ಜೂಟಿಗೆ ಮುಂಚಾನೆ 5ನೇ ತಾರೀಕಿಗೆ ಮುಂಚಳಿ 2 ಕಲಾವಧಿವು ಹಾಡ್ಕಿ ಸಂಘ ಹೇಳ್ಯಾವ. ಒಂದು ಗೋಕಾ ತಾಲೂಕ ಜಮಖಂಡಿ ಹುಲ್ಯಾಳ ಹನುಮಂತ, ಒಂದು ಹತ್ತನೇ ತಾಲೂಕ ಬಾಗಲಕೋಟೆ ಜಿಲ್ಲಾ ಅಡತಾಳ ಕಲಿಮೇಶ. ಮುಂಜಾನೆ 9 ಗಂಟೆಗೆ ಒಂದು ಅಮೋಘ ಸಿದ್ಧನ ಗಾಯನ ಸಂಘ, ಒಂದು ಮಹಳೆ ಗಾಯನ ಸಂಘ. ಅವು ಎರಡು ಮುಂಜಾನೆ ಹಾಡ್ಕಿ ನೀರಿರ್ತಾವ. ಮುಂಜಾನೆ 9 ಗಂಟೆಗೆ ಚಾಲು ಅದು ಅಂದ್ರೆ 3 ಗಂಟೆ ತನಕ ಹಾಡ್ಕಿ ಬಿ ಚಾಲು ಇರ್ತಾವ. ಈ ಕಡೆ ಮುಂಜಾನೆ ಪ್ರಸಾದ ಬಿ ಚಾಲು ಇರ್ತಾವ. 3 ನಂತರ ಇವೆಲ್ಲ ಪಲ್ಲಕ್ಕಿಗಳು ಬಂದು ಇಲ್ಲಿ ಕ್ರಾಸ್ದಾಗ ಬಂದು ಎಲ್ಲ ಅಣ್ಣತಾಮ್ರ ಭೇಟಿ, ಎಲ್ಲ ಜನವನ್ನು ನಿಂತು ನೋಡಿ ಆ ಎಲ್ಲ ಚಿತ್ರದ ಹ್ಯಾಂಗೆ ಭೇಟಿ ಆಗ್ತಾವ ಅನ್ನೋಂಥದ್ದು ಆಜುಬಾಜು ಕರ್ನಾಟಕ ಮತ್ತು ನನ್ನ ಮಹಾರಾಷ್ಟ್ರ, ನನ್ನ ಮಂದ್ರೂಪ ಇವರೆಲ್ಲ ಭಕ್ತರು ಅದರ ಲಾಭ ತಗೋಬೇಕಂತೇಳಿ ನಾ ಎಲ್ಲ ದೈವಕ್ಕೆ ವಿನಂತಿ ಮಾಡಿ ಹೇಳ್ತೇನೆ. ಅದು ಆದ ನಂತರ ಎಲ್ಲ ಭೇಟಿ ಆದ ನಂತರ ಉತ್ಸವತ್ ಬಾರಜೋತ ಮಧುಗೊಂಡೇಶ್ವರ ಮಹಾರಾಜರು ಇಲ್ಲಿ ಮಠಕ್ಕೆ ಬಂದು ಎಲ್ಲ ಪಲ್ಲಕ್ಕಿಲಿ ಆನಂದವಾಗಿ ಕೂತು ಅವರು ಪೂಜೆ ಎಲ್ಲ ಸಿದ್ಧದ ಪೂಜೆ ಆಗಬೇಕು. ಮಧುಗೊಂಡೇಶ್ವರ ಮಹಾರಾಜರ ಚಂದಿಮಣಿ ಮಹಾ ಅಭಿಷೇಕ ಆಗ್ತದೆ. ಅದರ ನಂತರ ಎಲ್ಲ ಕಾರ್ಯಕ್ರಮ ಮಹಾಪ್ರಸಾದ ತಗೊಂಡು ಎಲ್ಲ ಆನಂದ ಆಗಬೇಕಂತೇಳಿ ಭಕ್ತರಿಗೆ ವಿನಂತಿ ಮಾಡಿ 6ನೇ ತಾರೀಕಿಗೆ ಮುಂಜಾನೆ ಗಚ್ಚಿಗೆ ಮಲಕಾರ ಸಿದ್ಧ ಮಂದಿರ ಹಿಡ್ಕೊಂಡು ಮಧುಗೊಂಡೇಶ್ವರ ಮಹಾರಾಜರ ಮಂದಿರ ತಕ್ಕ ಒಂದು ದೋನಡಿಸಿ ಒಂದು ಕುಂಭ, ಮಧುಗೊಂಡೇಶ್ವರ ಮಹಾರಾಜರ ಪಾಲ್ಕಿ ಮೆರವಣಿಗೆ, ಅವರು ಮಧುಗೊಂಡೇಶ್ವರ ಮಹಾರಾಜರು ಗುಳೇಶ್ವರ ಮಹಾರಾಜರು ಅವ್ರದ್ದೆಲ್ಲ ಉತ್ಸವವನ್ನು ಮಾಡಿಕೊಂಡು ಬಂದು ಇಲ್ಲಿ ಮಠಕ್ಕೆ ಬಂದು ನಿಂತು ಮಠದಾಗ ಬಂದ ಗಜ್ಜಿಗೆ ಅವರು ಪೈಲ ಮಧುಗೊಂಡೇಶ್ವರ ಮಹಾರಾಜರು ಮೂರ್ತಿದು ತುಲಾಭಾರ ಆಗ್ತದೆ. ತುಲಾಭಾರ ಸೂರ್ಯಗಾವ ನಮ್ಮ ಭಕ್ತರ ಮಧುಗೊಂಡೇಶ್ವರ ಮಹಾರಾಜರು ಮೂರ್ತಿದು ತುಲಾಭಾರ ಮಾಡೋರ. ಅದರ ನಂತರ ನನ್ನ ಅಪ್ಪಂದು ತೊಟ್ಲ ಹಾಕ ಕಾರ್ಯಕ್ರಮ ಮಾಡೋರ. ಅದರ ನಂತರ ಎಲ್ಲ ಕರ್ನಾಟಕ ಮತ್ತು ನನ್ನ ಮಹಾರಾಷ್ಟ್ರದು ಎಲ್ಲ ಗುರುಗಳು ಬಂದಿರ್ತಾರೆ ನಮ್ಮದಿಲ್ಲಿ. ನನ್ನ ಅಪ್ಪ ಮಧುಗೊಂಡ ಮುತ್ಯ ಶಿಶು ಮಕ್ಕಳು ಒಬ್ಬರು ಗುರುಗಳಿಗೆ ಬರ್ತಾರೆ. ಅದಕ್ಕೆ ಅವ್ರಿಗೆಲ್ಲ ಮಹಾತ್ಮರು, ಆಜುಬಾಜು ಉಡರಿಗಳು, ರಾಜಕೀಯ ಗಣ್ಯರು, ನನ್ನ ಬದಿ ಇದ್ದಂಥ ಭಕ್ತರು ಎಲ್ಲ ವೇದಿಕೆಯ ಮೇಲೆ ಕೂತು ಯಾರ್ಯಾರ ಬಾಯಿಲಿ ಅಮೃತವಾಣಿ ಬರ್ತದ ಅದೆಲ್ಲ ಬಂದಂಥ ಭಕ್ತರನ್ನು ಕೇಳಿ ಅನಂತ ಮನಸ್ಸಿಗೆವನ್ನು ಆಗಿ ಎಲ್ಲ ಭಕ್ತರು ಪ್ರಸಾದ ಹಂಗೆ ಚಾಲು ಇರ್ತದ. ಅದು ಆಗಾನೇ ಅಂತಿಲ್ಲ, ಕಂಟಿನ್ಯೂ ಪ್ರಸಾದ ಚಾಲು ಇರ್ತದೆ. ಅದಾದ ನಂತರ ಎಲ್ಲ ಪ್ರಸಾದ ತಗೊಂಡು ಎಲ್ಲ ಬಂದು ಭಕ್ತರು ಆ ಮಧುಗೊಂಡೇಶ್ವರ ಮಹಾರಾಜರಿಗೆ ನಾ ಮಾತಾಡಿದಂಥವ್ರಿಗೆ ಕರ್ನಾಟಕ ಮತ್ತು ಮಹಾರಾಷ್ಟ್ರ ಹೆಣ್ಮಕ್ಳು, ಕಣ್ಮಕ್ಳು, ಭಕ್ತರು, ಮಹಾತ್ಮರು ಎಲ್ಲರೂ ಈ ಮಠದ ಮೇಲೆ ಆಶೀರ್ವಾದ ಕೊಟ್ಟು ಈ ಮಠ ಹಾಗೆ ಹೇಳಿನೇ ಕೇಳಿ ಎಲ್ಲ ಭಕ್ತರುಗಳಿಗೆ ನನ್ನ ಮಂತ್ರೂಪದ ಬಳಗಕ್ಕೆ ನಾ ಎಲ್ಲ ಕೈ ಮುಗಿದು ವಿನಂತಿ ಮಾಡ್ತೇಳಿ ಎಲ್ಲ ಸಭಿಕರಿಗೆ ಆನಂದವಾಗಲಿಕ್ಕೆ ಓಂ ಶಾಂತಿ ಓಂ.